ಇವಾಗ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಕುಮಾರಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಹೇರ್ ಮಾಸ್ಕು. ತುಂಬ ಜನಕ್ಕೆ ಡ್ರ್ಯಾಂಡ್ರಫ್ ಆಗಿರುತ್ತೆ, ಕೂದಲುದುರುತ್ತೆ, ಅಂಥವ್ರಿಗೆ ಈ ವಿಡಿಯೋ ಉಪಯೋಗ ಆಗ್ಬೋದು ಅನಿಸ್ತಾ ಇದೆ ನನಗೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇದನ್ನ ನೆನೆಸಿಟ್ಕೊಂಡಿರ್ಬೇಕು. ಚೆನ್ನಾಗಿ ಒಂದು 10 ನಿಮಿಷವರೆಗೂ ಇದನ್ನ ನೆನೆಸಿಟ್ಕೊಂಡು ಆಮೇಲೆ ನಾವು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಡ್ವಿ. ಈ ಥರ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಕಟ್ ಮಾಡಿ ತೋರಿಸ್ತೀನಿ. ಸೈಡ್ ಭಾಗದಲ್ಲಿ ತೆಗೆದ್ಬಿಟ್ಟು ನೆಕ್ಸ್ಟ್ ಈ ಭಾಗದಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಮೇಲೆ ಇರೋ ಪೀಸ್ನ ಈ ಥರ ತೆಗೆದು ಒಳಗಡೆ ಇರೋ ಜೆಲ್ನ ತೊಗೊಳ್ಬೇಕು ನಾವು. ಇರ್ಬೋದು, ಇದು ಮಾತ್ರ ನಾವು ತೊಗೊಳ್ಬೇಕು. ನೋಡಿ, ಈ ಥರ ಮಾಡ್ಕೊಳ್ಬೇಕು. ನೋಡಿದ್ರೆಲ್ಲ ತೆಗೆದ್ಬಿಟ್ಟು ಈ ಥರ ಮಾಡಿದ್ದೀನಿ ಅಂತ. ಇವಾಗ ನೆಕ್ಸ್ಟ್ ಇದನ್ನು ಮಿಕ್ಸಿಯಲ್ಲಿ ಹಾಕೋಣ. ನೋಡಿ, ನೋಡಿದ್ರಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಇದ್ರ ಒಳಗಡೆ ನಾವು ಹಾಕೊಳ್ಬೇಕಾಗಿರೋದು ನಾವು ಯೂಸ್ ಮಾಡ್ತಾ ಇರೋಂಥ ಎಣ್ಣೆನ ಹಾಕೋಣ. ನಾನು ಈ ಎಣ್ಣೆ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಇದರಲ್ಲೂ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಯಾವುದು ಯೂಸ್ ಮಾಡ್ತೀರೋ, ಪ್ಯಾರಾಶೂಟ್ ಆಗಲಿ, ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೋಡಿ, ಈ ಥರ ಮಾಡ್ಕೊಳ್ಬೇಕು. ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿದ್ರೆ ಈ ಥರ ಹಾಕಬೇಕು. ಆವಾಗ ಇದನ್ನು ಹೇರ್ಗೆ ಅಪ್ಲೈ ಮಾಡಬೇಕು ನಾವು. ಇವಾಗ ನೋಡಿ, ಇದು ಎಷ್ಟು ಸ್ಮೂತಾಗಿ ಬಂದಿದೆ, ಪೇಸ್ಟ್ ಥರ ಅಲೋವೆರಾ ಜೆಲ್ಲು. ಇವಾಗ ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಕೂದಲಿಗೆ ಬನ್ನಿ ಯಾವ ಥರ ಅಪ್ಲೈ ಮಾಡ್ಬೇಕು. ಇವಾಗ ನಾವು ಇದನ್ನ ಸ್ವಲ್ಪ ಸ್ವಲ್ಪ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಒಳಗಡೆ ಎಲ್ಲ. ಈ ಥರ ಏನಾದರೂ ವಾರದಲ್ಲಿ 2 ಸತಿ ಮಾಡಿದ್ರೆ ನಾವಿನ್ನು ಪಾರ್ಲರ್ಗೆ ಹೋಗೋದೇ ಇಲ್ಲ, ಆ ಥರ ಆಗುತ್ತೆ. ಫುಲ್ಲಾಗಿ ಈ ಥರ ಸುತ್ತ ಅಪ್ಲೈ ಮಾಡ್ಕೊಳ್ಬೇಕು. ಈ ಥರ ಏನಾದರೂ ಅಪ್ಲೈ ಮಾಡಿಕೊಂಡ್ರೆ ನಾವು ಡ್ಯಾಂಡ್ರಫ್ ಕ್ಲೀನ್ ಆಗುತ್ತೆ, ಕೂದಲು ಕಮ್ಮಿ ಆಗುತ್ತೆ. ತುಂಬ ಯೂಸ್ಫುಲ್ ಆದ ಟ್ರಿಕ್ ಇದು. ನೀವು ಯೂಸ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ಥರ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು 1/2 ಅವರ್ ಇದನ್ನ ಬಿಡಬೇಕು. 1/2 ಅವರ್ ಆದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಶಾಂಪು ಹಾಕ್ಕೊಂಡು ತಲೆನ. ಆಮೇಲೆ ಈ ಥರ ಏನಾದರೂ ನೀವು ಮಾಡಿದ್ರೆ ಮನೆಯಲ್ಲಿ ವಾರದಲ್ಲಿ 2 ಸತಿ ತುಂಬ ನೈಸಾಗಿರೋ ಕೂದಲಿರುತ್ತೆ ಮತ್ತು ಹೇರ್ ಉದುರೋದು ಕಮ್ಮಿ ಆಗುತ್ತೆ.